ಶ್ವೇತಾ ಷಣ್ಮುಖ್ ಅವರೇ, ನಮ್ಮ ನಿಮ್ಮ ಬೈರ್ಕೂರು ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಶ್ರೀ ಶರತ್ ಅವರೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು, ಏನು ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಅಂತ ಒಂದು ನಿಮಗೆ ಕುತೂಹಲ ಇರ್ಬೋದು. ಇದು ಸಂತೋಷ ಪಡುವಂಥದ್ದೋ ಅಥವಾ ದುಃಖ ಪಡುವಂಥದ್ದೋ ನಮಗೆ ಗೊತ್ತಾಗಲ್ಲ ಒಂದೊಂದ್ಸರಿ. ಯಾಕೆಂದ್ರೆ ಬ್ಯಾಂಕಿನಿಂದ ಅನುಕೂಲ ಸಿಗ್ತಾ ಇದೆ ಅನ್ನುವಂಥ ಸಂತೋಷ ಒಂದ್ ಕಡೆ ಆದ್ರೆ, ತಮ್ಮ ಕುಟುಂಬ ಸದಸ್ಯರನ್ನ ಕಳ್ಕೊಂಡು ಅವರ ಜಾಗವನ್ನ ಯಾರು ತುಂಬಸಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನರಳ್ತಿರುವಂತ ಕುಟುಂಬಗಳು ಒಂದ್ ಕಡೆ. ಆದ್ರೆ ಒಂದು ಕರ್ತವ್ಯ ಅಂತ ಬಂದಾಗ, ಒಂದು ಸಾಮಾಜಿಕ ಯೋಜನೆಗಳು ಅಂತ ಬಂದಾಗ, ನಾವು ನಮ್ಮ ಬ್ಯಾಂಕಿನ ಗ್ರಾಹಕರುಗಳಿಗೆ ಎಲ್ಲ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತದೆ ಅದನ್ನೆಲ್ಲ ನಿಮಗೆ ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ನಾವು ನಿಮ್ಮ ಊರಿನಲ್ಲಿ ಕಳೆದ 40 ವರ್ಷಗಳಿಂದ ನಾವು ಈ ಬ್ಯಾಂಕ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನೆಚ್ಚಿನ ಗ್ರಾಹಕರಿದ್ದೀರಿ. ಕೋಲಾರ ಜಿಲ್ಲೆಯಾದ್ಯಂತ ನಮ್ಮದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ 82 ಶಾಖೆಗಳು ಕೆಲಸ ಮಾಡ್ತಿದ್ದಾವೆ. 2 ಲಕ್ಷಕ್ಕೂ ಮೀರಿ ನಮ್ಮ ಗ್ರಾಹಕರ ಜನರಿದ್ದೀರಿ. ಸರ್ಕಾರ ಆವಾಗವಾಗ ಕೆಲವು ಯೋಜನೆಗಳನ್ನ ಬಡವರಿಗಾಗಿ, ಶ್ರೀಮಂತರದಲ್ಲ ಇದು, ಬಡವರಿಗಾಗಿ ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ಲೋ ಅಥವಾ ನಮ್ಮ ಗ್ರಾಮೀಣ ಬ್ಯಾಂಕ್ ಲೆವೆಲ್ಲೋ ಅನುಕೂಲ ಆಗುವಂತ 10 ಹಲವಾರು ಯೋಜನೆಗಳನ್ನ ಸರ್ಕಾರ ಆವಾಗವಾಗ ಅನೌನ್ಸ್ ಮಾಡ್ತಾನೆ ಇರುತ್ತೆ. ನಾವು ಅದನ್ನ ಜನಕ್ಕೆ ತಲುಪಿಸುವಂತ ನಿಟ್ಟಿನಲ್ಲಿ ಸೇವೆ ಕೊಡ್ತಾನೆ ಇರ್ತೀವಿ. ಬ್ಯಾಂಕಿನಲ್ಲೇ ತಲುಪೋದಕ್ಕಾಗದೇ ಇರುವಂತದ್ದಾದ್ರೆ ನಾವು ಪ್ರತಿನಿಧಿಗಳನ್ನ ನಾವು ಬ್ಯಾಂಕಿನ ಕಡೆಯಿಂದ ನಾವು ವ್ಯವಹಾರ ಪ್ರತಿನಿಧಿಗಳಂತ ನೇಮಿಸ್ಕೊಂಡಿರ್ತೀವಿ. ಅವರೇ ಮನೆ ಮನೆಗೂ ಬಂದು ಈ ಸ್ಕೀಮ್ಗಳನ್ನ ವಿವರಿಸಿ ಇದ್ರಲ್ಲಿ ಆಗುವಂತ ಲಾಭ ಎಷ್ಟು, ನೀವು ಹೇಗೆ ಪಡ್ಕೋಬೇಕು, ಹೇಗೆ ಬ್ಯಾಂಕಲ್ಲಿ ಬಂದು ಸೇರ್ಕೋಬೇಕು, ಈ ಯೋಜನೆ ಒಳಗಡೆ ಬರಬೇಕು, ಏನಾದ್ರು ನಾಳೆ ದಿವಸ ಹೆಚ್ಚು ಕಡಿಮೆ ಆದಲ್ಲಿ ಹೇಗೆ ಈ ಒಂದು ಅನುಕೂಲತೆಗಳನ್ನ ಪಡ್ಕೋಬೇಕು ಅನ್ನೋದನ್ನ ಪದೇ ಪದೇ ಕಾಲಕ್ಕೆ ನಾವು ಹೇಳ್ತಾನೆ ಇರ್ತೀವಿ. ಸಾವು ಮನುಷ್ಯನಿಗೆ ಅನಿಶ್ಚಿತ, ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಯಾರಿಗ್ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಸಾವು ಕಂಡವ್ರು ಯಾರು? ಆದ್ರೆ ಬದುಕಿರುವಷ್ಟು ಜೀವನದಲ್ಲಿ ನಾವು ನಮ್ಮ ಕುಟುಂಬಕ್ಕೆ ಏನಾರು ಅಲ್ಪ ಸ್ವಲ್ಪ ಮಾಡೋಣ ಅನ್ನೋ ಆಸೆ ಆ ಕುಟುಂಬದ ಯಜಮಾನನ ಮೇಲೋ ಅಥವಾ ಯಜಮಾನಿ ಮೇಲೋ ಒಂದು ಜವಾಬ್ದಾರಿ ಇರ್ತದೆ. ಈ ನಿಟ್ಟಿನಲ್ಲಿ ಬ್ಯಾಂಕಿನಲ್ಲಿ 4 ಸ್ಕೀಮ್ಗಳು ಕೇಂದ್ರ ಸರ್ಕಾರದಿಂದ ನಮ್ಮ ಬ್ಯಾಂಕಿನ ಮೂಲಕ ನಾವು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ವಿಮಾ ನಿಗಮ ಯೋಜನೆ. ಏನು ಇದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ? ಯಾವುದೇ ಒಬ್ಬ ವ್ಯಕ್ತಿ 18 ವರ್ಷದಿಂದ 50 ವರ್ಷದೊಳಗಡೆ ಈ ಯೋಜನೆಗೆ ಒಳಪಡ್ತಾರೋ ಅವರು ಪ್ರತಿ ವರ್ಷ 436 ರೂಪಾಯಿ, ವರ್ಷಕ್ಕೊಂದೇ ಸರಿ 436 ರೂಪಾಯಿ ಕೊಟ್ಟು ಈ ಯೋಜನೆ ಒಳಗಡೆ ಈ ಇನ್ಶೂರೆನ್ಸ್ ಪಾಲಿಸಿನ ತಗೊಂಡ್ರೆ ಅವನಿಗೆ ಯಾವುದೇ ತರದ ಸಾವು ಬರಲಿ, 18ರಿಂದ 50 ವರ್ಷ ಸೇರ್ಕೊಳಕಷ್ಟೇ, ಆ ನಂತರ ಅವನು ಆ ದಿನಗಳಲ್ಲಿ ಯಾವುದೇ ತರದ ಸಾವು ಬಂದ್ರೆ ಅವನ ಕುಟುಂಬಕ್ಕೆ ಅಥವಾ ಅವನ ನಾಮಿನಿಗೆ 2 ಲಕ್ಷ ರೂಪಾಯಿಗಳ ವಿಮೆ, 2 ಲಕ್ಷ ರೂಪಾಯಿ ವಿಮೆ. ಅದೇ ತರದಂತ ಈಗ ನಾವು ವಿಮೆ 2-3 ಚೆಕ್ ಕೊಡ್ತಾ ಇದೀವಿ ಇವತ್ತು. ಇದೇ 436 ರೂಪಾಯಿ ಏನಾಗುತ್ತೆ, ಪ್ರತಿ ವರ್ಷದ ಮೇ ಕೊನೆಯಲ್ಲಿ ನಿಮ್ಮ ಖಾತೆಯಿಂದನೇ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಅದಕ್ಕೆ ನೀವು ಬಂದು ನೆನೆಸೋದು ಅಥವಾ ಮತ್ತೆ ಏನೋ ದುಡ್ಡು ಕಟ್ಟೋದು ಅಂತದ್ದು ಏನೂ ಇಲ್ಲ. ನಿಮ್ಮ ಖಾತೆಯಲ್ಲಿ ಕರೆಕ್ಟ್ ಆಗಿರುವಂತ ಹಣ ಮೇಂಟೈನ್ ಮಾಡಿಬಿಟ್ರೆ ಪ್ರತಿ ವರ್ಷ ಅದೇ ತಾನಾಗಿ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಅದೇ ಕಂಪನಿಗೆ ಹೋಗುತ್ತೆ. ಇನ್ನೊಂದು ಯೋಜನೆ ಏನಪ್ಪಾ ಅಂತಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಸುರಕ್ಷಾ ಬಿಮಾ ಯೋಜನೆ ಏನಪ್ಪಾ ಅಂತಂದ್ರೆ ವರ್ಷಕ್ಕೆ ಕೇವಲ 20 ರೂಪಾಯಿ. ನೋಡಿ, ಒಂದು ಟೀ ದುಡ್ಡು, ಒಂದು ಕಾಫಿ ದುಡ್ಡು, ವರ್ಷಕ್ಕೆ ಕೇವಲ 20 ರೂಪಾಯಿ ನಿಮ್ಮ ಖಾತೆಯಿಂದ ಈ ಯೋಜನೆಗೆ ಬಂದ್ರೆ ಅದಕ್ಕೂ 2 ಲಕ್ಷ ರೂಪಾಯಿ ಕವರೇಜ್ ಇದೆ. ಅದು ಯಾವ್ದಪ್ಪ ಕವರೇಜ್ ಅಂದ್ರೆ ಅಪಘಾತ ವಿಮೆ. ಅಪಘಾತ ಅಂದ್ರೆ ಏನು? ಈಗ ನೀವು ರೈತಾಪಿ ಜನಗಳು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ಬೋದು, ಹಾವು ಕಚ್ಚಿ ಸಾಯ್ಬೋದು, ನೀರಲ್ಲಿ ಮುಳುಗಿ ಸಾಯ್ಬೋದು, ಮರದಿಂದ ಬಿದ್ದು ಸಾಯ್ಬೋದು, ಯಾವುದೋ ಪ್ರಾಣಿಗಳಿಂದನೋ ಯಾವ್ದೋ ಕಚ್ಚಿ, ಹುಲಿ ಚಿರತೆಯಿಂದ ಕಚ್ಚಿ ಬರ್ತಾ ಇರ್ತಾರೆ ಪೇಪರ್ಗೆ, ಆ ತರ ಸಾಯ್ಬೋದು. ಅನಿರೀಕ್ಷಿತವಾದ ಅಪಘಾತಗಳಾದಂತಾಗ ಜೀವ ಹೋದ್ರೆ 2 ಲಕ್ಷ ರೂಪಾಯಿ ಬರುತ್ತೆ. ಇದಕ್ಕೆ ಕಂತೆಷ್ಟು? ಕೇವಲ 20 ರೂಪಾಯಿ. ತಿಂಗಳಿಗಲ್ಲ, ವರ್ಷಕ್ಕೆ 20 ರೂಪಾಯಿ ನಿಮ್ ಖಾತೆಯಿಂದ ಡಿಡಕ್ಷನ್ ಆಗುತ್ತೆ. ಖಾತೆ ಓಪನ್ ಮಾಡಿಸಿದ ತಕ್ಷಣ ನೀವು ಬೇಕಾದ್ರೆ ಸೇರ್ಕೋಬಹುದು. ನೀವು ಇಲ್ಲಿ ಬ್ಯಾಂಕ್ಗೆ ಬರಕ್ಕಾಗ್ಲಿಲ್ವಾ, ನಿಮ್ಮ ಮನೇಲಿ ಯಾರು ಇದಾರ, ಬ್ಯಾಂಕ್ ಪ್ರತಿನಿಧಿನೇ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ, ಅಲ್ಲೇ ಎನ್ರೋಲ್ ಮಾಡಿಸಿ. ಅದಕ್ಕೊಂದು ಫಾರಂ ಇದೆ, ನನ್ನ ಸಾವಾದರೆ ನನ್ನ ದುಡ್ಡು ಯಾರಿಗ ಹೋಗ್ಬೇಕು ಅಂತ ನೀವು ಅವತ್ತೇ ತೋರಿಸ್ಬೇಕು. ಅವ್ರ ಖಾತೆಗೆ ನೇರವಾಗಿ ಬರುತ್ತೆ ದುಡ್ಡು. ಇದರಲ್ಲಿ ಯಾವ ಮಧ್ಯವರ್ತಿ ಅವಶ್ಯಕತೆಗಳು ಇಲ್ಲ.
ಯಾರು ಇದಕ್ಕೆ ಏಜೆಂಟ್ ಇಲ್ಲ, ಯಾರಿಗೂ ದುಡ್ಡು ಕಮಿಷನ್ ಆಗ್ಲಿ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಫ್ರೀ. 20 ರೂಪಾಯಿಗೆ ನೀವು ಒಂದು ಫಾರಂ ಸೈನ್ ಹಾಕೊಟ್ಟು ನಾಮಿನಿ ತುಂಬಿಕೊಟ್ರೆ ನಿಮ್ ಬ್ಯಾಂಕಿನ ಅಕೌಂಟ್ ಇಂದ ನೇರವಾಗಿ ಕಟ್ ಆಗುತ್ತೆ. ಸತ್ತ ವ್ಯಕ್ತಿ ಸತ್ತ ನಂತರ 15ರಿಂದ 20 ದಿವಸ, ಮ್ಯಾಕ್ಸಿಮಮ್ 30 ದಿವಸದೊಳಗಡೆ ದುಡ್ಡು ಬರ್ತದೆ. ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಅಂತಾನೆ ಒಂದು ಆಫೀಸ್ ಮಾಡಿದ್ದಾರೆ. ಎಲ್ಲಾ ಬ್ಯಾಂಕ್, ಈ ನಮ್ದೊಂದೇ ಬ್ಯಾಂಕ್ ಅಲ್ಲ, ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಫೆಸಿಲಿಟಿ ಇದೆ. ಆ ಬ್ಯಾಂಕಿನಿಂದ ಕ್ಲೈಮ್ ಹೋದ 15ರಿಂದ, ಎಲ್ಲಾ ರೆಕಾರ್ಡ್ ಸರಿ ಇದ್ರೆ 15ರಿಂದ 20 ದಿವಸದಲ್ಲಿ ದುಡ್ಡು ಬರ್ತದೆ. ಯಾರು ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡಾಗತ್ಯ ಇಲ್ಲ, ಯಾರನ್ನು ಕೇಳೋ ಅಗತ್ಯ ಇಲ್ಲ. ನೇರವಾಗಿ ನಾಮಿನಿ ಅಂತ ಯಾರು ತೋರಿಸಿರ್ತಾರೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಈಗ ಇಲ್ಲಿ ಬಂದಿರೋ 3 ಜನನೇ ನೀವು ವಿಚಾರಿಸ್ಕೊಳ್ಳಿ, ಅವ್ರ ಖಾತೆಗೆ ನೇರವಾಗಿ ಕ್ರೆಡಿಟ್ ಆಗುತ್ತೆ. ನನಗೆ ಇದನ್ನೆಲ್ಲ ಕಟ್ಟೋದಿಕ್ಕೆ ಒಂದು ಅಕೌಂಟ್ ಬೇಕು, ನನ್ನ ಹತ್ರ 1000 ರೂಪಾಯಿ ಇಲ್ಲ, ಬೇಕಾದ್ರೆ 20 ರೂಪಾಯಿ ಕಟ್ತೀನಿ ಅಂತ ಅನ್ನೋದಾದ್ರೆ, ಹೌದು, ಅದಕ್ಕೂ ಒಂದು ಅಕೌಂಟ್ ಇದೆ, 0 ಬ್ಯಾಲೆನ್ಸ್ ಅಕೌಂಟ್. ನಿಮ್ಗೆ ಗೊತ್ತಿರಬೇಕು, 0 ಏನಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ವೋಟಿಂಗ್ ಕಾರ್ಡ್ ಏನೋ ಇದ್ರೆ ತಂದು ಕೊಟ್ಬಿಟ್ಟು 0 ಅಂದ್ರೆ 0 ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ನೀವು ವ್ಯವಹಾರ ಮಾಡಿ. ಅದಕ್ಕೆ ಜನ್ ಧನ್, ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಅಂತ ಒಂದಿದೆ. ಅದನ್ನ ನೀವು ಕೇಳಿದ್ರೆ ಬ್ಯಾಂಕಲ್ಲಿ ಯಾರು ಬೇಕಾದ್ರೆ ಹೇಳ್ತಾರೆ, 0 ಅಕೌಂಟ್ ಮಾಡಿ, ಆಮೇಲೆ ಹಣ ತುಂಬಿ ಈ ಇನ್ಶೂರೆನ್ಸ್ಗೆ ಒಳಪಡಿ, ಆಮೇಲೆ ಅದ್ರಲ್ಲಿ ವ್ಯವಹಾರ ಮಾಡ್ಕೊಂಡೋಗಿ. 0 ಈಗ ಸದ್ಯಕ್ಕೆ ದುಡ್ಡಿಲ್ಲ, 0 ಮಾಡ್ತೀವಿ, ಆಯ್ತು, ಅದಕ್ಕೂ ಒಂದು ಅಕೌಂಟ್ ಇದೆ, ಮಾಡ್ಕೊಳ್ಳಿ. ಈಗ ಇದು ಕೂಡ ಕೇಂದ್ರ ಸರ್ಕಾರದಿಂದ ಇರುವಂತ ಯೋಜನೆ ಕೂಡ. ನಾಳೆ ದಿವಸ ನೀವು ಅದರಲ್ಲಿ ನಿಮ್ಮ ವೈಯಕ್ತಿಕ ವ್ಯವಹಾರನು ಮುಂದುವರ್ಸ್ಕೊಂಡು ಹೋಗ್ಬೋದು. ಏನು, ಒಂದು ಒಡವೆ ಸಾಲ ಮಾಡ್ಬೋದಾ, ಒಂದು ಬೆಳೆ ಸಾಲ ತಗೋಬೋದಾ, ಆ ಅಕೌಂಟೇ ಸಾಕು. ಎಲ್ಲ ವ್ಯವಹಾರಕ್ಕೂ ಆ ಅಕೌಂಟೇ ಸಾಕು. ಈಗ ಆಲ್ರೆಡಿ ನನ್ನ ಹತ್ರ ಅಕೌಂಟ್ ಇದೆ, ಅದನ್ನೇ ಲಿಂಕ್ ಮಾಡಿಸಿ, ಅದರಿಂದನೇ ದುಡ್ಡು ಕಳಿಸಿ. ನನ್ನ ದುಡ್ಡಿಲ್ಲ, ನನ್ನ ಹೆಂಡತಿ ದುಡ್ಡಿದೆ, ನನ್ನ ಮಕ್ಕಳು ಅಕೌಂಟ್ ಇದೆ, ಎಲ್ಲರ ಅವ್ರಿಗೂ ಮಾಡಿಸಿ. ವಯೋಮಿತಿ ಮಾತ್ರ 18ರಿಂದ 50 ವರ್ಷ 436 ರೂಪಾಯಿಗೆ, 18ರಿಂದ 70 ವರ್ಷ 20 ರೂಪಾಯಿಗೆ. ಅದು ಏಜ್ ಲಿಮಿಟ್ ಸೇರ್ಕೊಳ್ಳೋದಿಕ್ಕೆ. ಸೊ ಇದು ಮೂರನೇ ಯೋಜನೆ ಆಯ್ತು. 4ನೇ ಯೋಜನೆ ಏನಪ್ಪಾ ಅಂತ ಅಂದ್ರೆ, ಸರ್ಕಾರಿ ನೌಕರಗಳಿಗೆ ಮತ್ತೆ ಯಾವ್ದಾರ ಸಂಸ್ಥೆಗಳಿಗೆ ಕೆಲಸ ಮಾಡೋರಿಗೆ ಪೆನ್ಷನ್ ಇರ್ತದೆ. 60 ವರ್ಷ ಆದ್ಮೇಲೆ ಅವ್ರಿಗೆ ಆಟೋಮೆಟಿಕ್ ಆಗಿ ಪೆನ್ಷನ್ ಬರ್ತದೆ. ಆದ್ರೆ ರೈತಾಪಿ ಜನಗಳಿಗೆ, ವ್ಯವಹಾರ ಮಾಡೋರಿಗೆ, ಉದ್ದಿಮೆದಾರರಿಗೆ, ಬಿಸ್ನೆಸ್ ಮಾಡೋರಿಗೆ ಯಾರು ಪೆನ್ಷನ್ ಕೊಡ್ತಾರೆ? ಪೆನ್ಷನ್ ಅಂತ ಬರೋದೇ ಇಲ್ಲ. ಈಗ ಯಾವ್ದಾದ್ರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಥವಾ ಇನ್ಯಾವ್ದಾರ ಒಂದು ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಪೆನ್ಷನ್ ಇರೋದಿಲ್ಲ. ನನಗೆ ಪೆನ್ಷನ್ ಬೇಕು, ನನಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬೇಕು, ನಾಳೆ ದಿವಸ ನನ್ಗೊಂದು 5,000 ರೂಪಾಯಿ ಬಂದ್ರೆ ತಿಂಗಳ ನಂದು ಊಟಕ್ಕೋ, ಮಾತ್ರೆಗಳಿಗೋ, ಔಷಧಿಗೋ, ಹಾಸ್ಪಿಟ್ಲ್ ಖರ್ಚಿಗೋ ಏನಕ್ಕಾರ ಆಗುತ್ತೆ. ಆವತ್ತು ಇನ್ಯಾರ ಮುಂದೆ ಕೈ ಚಾಚೋದು ಬೇಡ. ನನಗೆ ಅವತ್ತು 60 ವರ್ಷ ಆದ್ಮೇಲೆ ಒಂದ್ 3-4 ಸಾವಿರ ರೂಪಾಯಿ ತಿಂಗಳ ಬರಬೇಕು ಅಂತ ನೀವು ಇವತ್ತೇ ಡಿಸೈಡ್ ಮಾಡಿದ್ರೆ, ನೀವು 18 ವರ್ಷದಿಂದ 40 ವರ್ಷದೊಳಗಡೆ ಇದ್ರೆ, ನೀವು ಅಲ್ಲದೆ ಹೋದ್ರೆ ನಿಮ್ಮ ಹೆಂಡತಿ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು 18ರಿಂದ 40 ವರ್ಷ ನಿಮ್ಮ ಹೆಣ್ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ 60 ವರ್ಷ ಆದ್ಮೇಲೆ ಯಾರ ಮುಂದೆ ಕೈ ಚಾಚಬಾರ್ದು. ಸ್ವಂತವಾಗಿ ನನಗೆ 5,000 ರೂಪಾಯಿ ತಿಂಗಳ ಬರಬೇಕು ಅಂದ್ರೆ ಅದಕ್ಕೊಂದು ಯೋಜನೆ ಇದೆ, ಅಟಲ್ ಪೆನ್ಷನ್ ಯೋಜನೆ ಅಂತ ನಮ್ಮ ಬ್ಯಾಂಕಲ್ಲಿ ಇದೆ. ಏನಪ್ಪಾ ಇದು ಅಟಲ್ ಪೆನ್ಷನ್ ಯೋಜನೆ? ನನಗೆ 25 ವರ್ಷ, ಈಗ ನನಗೆ ಇದು ಬೇಕು ಸ್ಕೀಮು. ನನಗೆ 60 ವರ್ಷ ಆದಾಗ ನನಗೊಂದು 5,000 ರೂಪಾಯಿ ತಿಂಗಳ ಬರಬೇಕು. ಎಲ್ಲಿವರೆಗೂ ಬರಬೇಕು? ನಾನ್ ಸಾಯೋವರೆಗೂ ಬರಬೇಕು. 60 ವರ್ಷದ ಆದ್ಮೇಲೆ ಮೊದಲನೇ ತಿಂಗಳಿಂದ ಶುರುವಾಗುತ್ತೆ. ನೀವು 100 ವರ್ಷ ಬದುಕಿದ್ರೆ 40 ವರ್ಷ ಪೂರ್ತಿ ತಿಂಗಳ 5,000 ರೂಪಾಯಿ ಬರುತ್ತೆ. 1,000ದಿಂದ 5,000ವರೆಗೂ 5 ತರ ಯೋಜನೆ ಇದೆ. 1,000, 2,000, 3,000, 4,000, 5,000. ನಾನು ಎಷ್ಟು ಕಟ್ಟಬೇಕು? ನನಗೀಗ ಒಂದು 20 ವರ್ಷ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾರೋ ಒಂದು 20 ವರ್ಷದ ಹುಡುಗ ಬಂದು ನನಗೆ ಪೆನ್ಷನ್ ಯೋಜನೆ ಕೊಡಿ ಅಂದ್ರೆ, ಅವನಿಗೆ ಪ್ರತಿ ತಿಂಗಳ ಕೇವಲ ಒಂದು 60ರಿಂದ 70 ರೂಪಾಯಿ ಬರ್ಬೋದು. 50 ರೂಪಾಯಿ ಬರುತ್ತೆ ಅಷ್ಟೇ ನೋಡಿ. ತಿಂಗಳ 50 ರೂಪಾಯಿ, 1,000 ರೂಪಾಯಿ ಪೆನ್ಷನ್ 60 ಆದ್ಮೇಲೆ ಬರ್ತಾ ಹೋಗುತ್ತೆ. ನಿಮ್ಗೆ ಒಂದು ಚಾರ್ಟ್ ಇದೆ. 18 ವರ್ಷದವರು 1,000 ರೂಪಾಯಿ ಮಾಡ್ಬೇಕು. ನನಗೆ 60 ವರ್ಷ ಆದ್ಮೇಲೆ ನನಗೆ 1,000 ರೂಪಾಯಿ ಪೆನ್ಷನ್ ಬರ್ಬೇಕಂದ್ರೆ ಬರೀ 47 ರೂಪಾಯಿ. ಈಗ ಕಟ್ಕೊಂಡು ಹೋದ್ರೆ ಎಲ್ಲಿವರೆಗೂ ಕಟ್ಬೇಕು? ನನಗೆ 40 ವರ್ಷ ಆಗೋರು ಕಟ್ಬೇಕು. ತಿಂಗಳ ಬ್ಯಾಂಕಲ್ಲಿ RD ಮಾಡ್ದಂಗೆ ಅದು. ಇದು ಪೂರ್ತಿ ಸಂಪೂರ್ಣ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಯಾವ ಪ್ರೈವೇಟ್ ಅಲ್ಲ, ಯಾವ ಇನ್ಶೂರೆನ್ಸ್ ಅಲ್ಲ, ಯಾವ ಫೈನಾನ್ಸ್ ಅಲ್ಲ. ಇದು ನೀವು ಗೌರ್ಮೆಂಟ್ ಅಲ್ಲಿ ಬ್ಯಾಂಕು ಹೆಂಗೆ ಶಾಶ್ವತನೋ ಈ ಯೋಜನೆಯೂ ಶಾಶ್ವತ. ನನಗೆ 5,000 ರೂಪಾಯಿ ಪೆನ್ಷನ್ ಬರಬೇಕು, ನಂಗೆ 18 ವರ್ಷ ಅಂದ್ರೆ ತಿಂಗಳಿಗೆ 210 ರೂಪಾಯಿ ಕಟ್ತಾ ಹೋಗ್ಬೇಕು. ನೀವು ಲೆಕ್ಕ ಹಾಕಿ ನೋಡಿ, ಕೇವಲ ಒಂದು 1,000ಗಳಲ್ಲಿ ಕಟ್ತೀರಾ ನೀವು. ನಿಮ್ದು ದುಡ್ಡು ಅಮೌಂಟ್ ಲೆಕ್ಕ ಹಾಕೊಂಬಿಡಿ. 50 ರೂಪಾಯಿ 40 ವರ್ಷ, 12×4 = 48, 480 ತಿಂಗಳು, 500 ಅಂದ್ರೆ 1 ಲಕ್ಷ ರೂಪಾಯಿ ಕಟ್ತೀರಾ. ಆದ್ರೆ 1,000 ಅನ್ನೋದು ಪ್ರತಿ ತಿಂಗಳ ಬರುತ್ತೆ. ಸಪೋಸ್ ನಾನು ಕಟ್ಟದೆ ತಗೊಳ್ಳೋಷ್ಟರಲ್ಲಿ ಸತ್ತೋದೆ, ಹೌದಾ? ಸತ್ತೋದೆ, ನನಗೆ ಆ ಪೆನ್ಷನ್ ಕಟ್ಟಿದ್ದೆ, ನನ್ಗೆ ಬರಕ್ಕಾಗಿಲ್ಲ, ಮಧ್ಯದಲ್ಲಿ ಸತ್ತೋದೆ, ಪರವಾಗಿಲ್ಲ.
ಅದಕ್ಕೂ ಒಂದು ನಾಮಿನೇಷನ್ ಅಂತ ಇರ್ತದೆ. ಆ ನಾಮಿನಿಗೆ ನೀವು ತೋರಿಸಂತ, ಉದಾಹರಣೆಗೆ ಕುಟುಂಬದ ಯಜಮಾನ ಇದೊಂದು ತಗೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತೀರೋಗ್ಬಿಡ್ತಾರೆ. ಆವಾಗ ಈ ಯೋಜನೆ ಕಂಪ್ಲೀಟ್ ಆಗಿ ಕಟ್ಟಿರ್ತಾರೆ, ಪೆನ್ಷನ್ ತಗೋತಿದ್ದಾಗ ತೀರೋದ್ರೆ ನೋಡಿ, ಕುಟುಂಬದಲ್ಲಿ ಅವ್ರು ಯಾರು ನಾಮಿನಿ ತೋರಿಸಿರ್ತವ್ರಿಗೆ ಅವ್ರಿಗೆ 1.25 ಲಕ್ಷ ರೂಪಾಯಿ ಬರುತ್ತೆ. ಪೆನ್ಷನ್ ಎಷ್ಟೇ ಕೊಟ್ಟಿರ್ಲಿ ಅದನ್ನ ಬಿಟ್ಟು 1.25 ಲಕ್ಷ ಬರುತ್ತೆ. ಅವ್ರು 5,000 ರೂಪಾಯಿ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ 8.5 ಲಕ್ಷ ಬರ್ತದೆ ನಾಮಿನಿಗೆ. ಕುಟುಂಬದ ಯಜಮಾನ ತೀರೋದ್ರೆ ಅವರ ಕುಟುಂಬದವರಿಗೆ 8.5 ಲಕ್ಷ ರೂಪಾಯಿ ಬರುತ್ತೆ ಪೆನ್ಷನ್. 24 ನೋಡಿ, 50 ರೂಪಾಯಿಯಿಂದ 40 ವರ್ಷ ಕಟ್ಟಿದ್ರೆ ನೀವು 24,000 ರೂಪಾಯಿ ಕಟ್ತೀರಾ ಅಷ್ಟೇ. ಆದ್ರೆ ನಿಮ್ಗೆ ಪೆನ್ಷನ್ 1,000 ಅನ್ನೋದು ಲೆಕ್ಕ ಹಾಕೊಳ್ಳಿ, 30 ವರ್ಷ ಬದುಕಿದ್ರು 12 3 36 400 ತಿಂಗಳು 4 ಲಕ್ಷ ರೂಪಾಯಿ ಆಯ್ತು. 360 ಅಥವಾ 4 ಲಕ್ಷ ಅನ್ಕೊಳ್ಳಿ ಉದಾಹರಣೆಗೆ. ಅದು ಸಿಂಪಲ್ ಆಗಿ ಲೆಕ್ಕ ಹಾಕ್ತಿದೀವಿ ಅಷ್ಟೇ. ಆದ್ರೆ ಇಲ್ಲಿ 8.5 ಲಕ್ಷ ನಾವು ನಾಮಿನಿ ಕೊಡ್ತೀವಿ ಅಂತ ಹೇಳಿದೆ. 8.5 ಲಕ್ಷ ಬೇಡ, ನನಗೂ ಪೆನ್ಷನ್ ಕೊಡಿ, ನಾನ್ ಸಾಯೋವರೆಗೂ ನನ್ನ ಮಕ್ಕಳಿದ್ದಾರೆ ಅಂತ ಅಂದ್ರೆ ಅದು ಆಗುತ್ತೆ, ಅದಕ್ಕೂ ಅವಕಾಶ ಇದೆ, ಅವಾಗ ಬದಲಾವಣೆ ಮಾಡ್ಕೋಬಹುದು. ಇದು ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಯಾವುದೇ ಬದಲಾವಣೆಗಳು ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಅಲ್ಲೇ ಆಗ್ಬಿಡ್ತದೆ. ನೀವು ಆಪ್ಷನ್ ಬರ್ಕೊಡ್ಬೇಕಷ್ಟೇ, ನಿಮ್ಗೆ ದುಡ್ಡು ಬೇಕಾ ಪೆನ್ಷನ್ ಬೇಕಾ. ಈ ಯೋಜನೆಗಳು ಹೊರಗಡೆ ತಗೋತೀನಿ ಅಂದ್ರೆ ನಾನು 50 ರೂಪಾಯಿ ಹೇಳ್ತಿದ್ದೀನಲ್ಲ, ನೀವು ಹೊರಗಡೆ ತಗೊಂಡ್ರೆ 2,000 ರೂಪಾಯಿ ಆಗುತ್ತೆ. ಅದು ಅದೇ ಸ್ಕೀಮ್ ನ ಹೊರಗಡೆ ತಗೋತೀನಿ ಅಂದ್ರೆ 2,000 ರೂಪಾಯಿ, ಆದ್ರೆ ನಾವು ಕೇಳ್ತಾ ಇರೋದು 50 ರೂಪಾಯಿ. ಏನಕ್ಕೆ? ಈ ಯೋಜನೆ ಇರೋದೇ ಬಡವರಿಗೆ. ನಾಳೆ ಸಹ ನನ್ನ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳಬಾರ್ದು. ನನ್ನ ಸತ್ತ ನಂತರ, ಈಗ ಸತ್ತ ನಂತರ ನೀವು ಸತ್ತವ್ರ ಮನೆಗೆ ಹೋಗಿ ನೋಡಿ, ಕೇಳಿ, ಅವ್ರು ಕೇಳೋದು ಒಂದೇ ಕ್ವಶನ್, ಎಷ್ಟು ಇನ್ಶೂರೆನ್ಸ್ ಮಾಡಿದ್ರಂತೆ, ಏನ್ ಉಳಿಸ್ ಹೋಗೋರಂತೆ ಸತ್ತಿರೋರು, ಏನ್ ಮಾಡೋಗಿದ್ದಾನೆ ಕುಟುಂಬಕ್ಕೆ ಅನ್ನೋ ಕ್ವಶನ್ ಕೇಳ್ತಾರೆ ಎಲ್ರು. ಯಾರು ಹೆಂಗ್ ಸತ್ತ ಯಾವ ಸತ್ತ ಗೊತ್ತು, ಓಕೆ. ಆದ್ರೆ ಕುಟುಂಬದಲ್ಲಿ ಫಸ್ಟ್ ಕ್ವಶನ್ ಕೇಳೋದು ಎಷ್ಟು ಇನ್ಶೂರೆನ್ಸ್ ಮಾಡಿದ್ರಿ, ಏನ್ ಭದ್ರತೆ ಮಾಡೋದ್ರು ನಮ್ಮ ಕುಟುಂಬಕ್ಕೆ. ಈಗ ನೋಡಿ, ಈಗ ಒಂದು ಕುಟುಂಬಕ್ಕೆ ಈಗ ಗೊತ್ತೋ ಗೊತ್ತಿಲ್ವೋ ಯಾವತ್ತೋ ಒಂದು 20 ರೂಪಾಯಿ ಅವ್ರ ಯಜಮಾನರು ಯಾರೋ ಮಾಡಿದ್ರು, ಇವತ್ತು 2 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಬರ್ತಾ ಇದೆ. ಈ ತರ ಸೆಟ್ಲ್ಮೆಂಟ್ಸ್ ಮುಳುಬಾಗ್ಲಲ್ಲಿ, ಇಡೀ ಕರ್ನಾಟಕದಲ್ಲಿ ಮುಳುಬಾಗ್ಲಲ್ಲಿ ಹೈಯೆಸ್ಟ್ ಕ್ಲೈಮ್. ನಮ್ಮ ಮೇಡಮ್ ಕೇಳಿ, ಕರ್ನಾಟಕದಲ್ಲಿ ಹೈಯೆಸ್ಟ್ ಮುಳುಬಾಗ್ಲಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ. ನಮಗೆ ಆಶ್ಚರ್ಯ ಆಗ್ತಿದೆ, ಯಾಕೆ ಇದೊಂದು ತಾಲೂಕಲ್ಲಿ ಇಷ್ಟೊಂದು ಕ್ಲೈಮ್ ಬರ್ತಿದೆ ಅಂತ. ನಾನೇ ಈಗಾಗಲೇ ಸುಮಾರು ಕ್ಲೈಮ್ಗಳು ಕೊಟ್ಬಿಟ್ಟಿದ್ದೀನಿ ನಮ್ಮ ಬ್ಯಾಂಕಿಂದ. ಹಾಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಾ ಇರುವಂತಹ ಪೆನ್ಷನ್ಗಳು, ಅತ್ಯಂತ ಕಡಿಮೆ ಅವಧಿನಲ್ಲಿ ನಿಮಗೆ ಸಿಗುವಂತ ಈ ಅವಕಾಶಗಳನ್ನ ದಯವಿಟ್ಟು ಕಳ್ಕೊಬೇಡಿ. ನೀವು ನಿಮ್ಮ ಕುಟುಂಬದವರಿಗೆ ಇವತ್ತೇ ಮಾಡಿಸಿ, ನೀವು ಮಾಡಿಸಿಲ್ಲ ಅಂದ್ರೆ ಇವತ್ತೇ ಮಾಡಿ. ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನಿಮ್ಗೆ ಯಾರು ಗೊತ್ತಿದಾರೋ ಆ ಈಗ ಸ್ಕೀಮ್ಗೆ ಸೇರಿಸಿ. ಇದು ಯಾವುದೇ ಕಮಿಷನ್ ಏಜೆನ್ಸಿ ಇಲ್ಲ, ಮ್ಯಾನೇಜರ್ಗೆ ಯಾವ ಕಮಿಷನ್ ಬರೋದಿಲ್ಲ, ನಮ್ಗಳಿಗೆ ಯಾವ ಕಮಿಷನ್ ಬರೋದಿಲ್ಲ. ಇದು ಸರ್ಕಾರಿ ಕೆಲಸ, ಸರ್ಕಾರಿ ಬ್ಯಾಂಕು ನಿಮಗೆ ತಲುಪಿಸ್ತಿದೀವಿ ಅಷ್ಟೇ. ನಾವೊಂದು ಚಾನಲ್ ಅಷ್ಟೇ, ನೀವು ದುಡ್ಡು ಕಟ್ತೀರಿ, ನಾವು ಕಳಿಸ್ಕೊಡ್ತೀವಿ. ಇದು ಆದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್, ನೀವು ಯಾವ್ದು ಭಯ ಪಡೋ ಅವಶ್ಯಕತೆ. ನಿಮ್ ದುಡ್ಡು ಎಲ್ಲೂ ಹೋಗೋದಿಲ್ಲ. ಸಪೋಸ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಉದಾಹರಣೆಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಈಗ ಪೆನ್ಷನ್ ಯೋಜನೆಯಲ್ಲಿ ಇದ್ರಿ, ಒಂದ್ 2 ವರ್ಷ ಕಟ್ಟಿದ್ರಿ, ನಿಮ್ಗೆ ಆಗ್ಲಿಲ್ಲ, ಬರ್ಕೊಟ್ರೆ ಸಾಕು, ವಾಪಸ್ ಕೊಡ್ತೀವಿ, ನಿಮ್ ದುಡ್ಡು ಎಲ್ಲೂ ಹೋಗೋದಿಲ್ಲ. ಆದ್ರೆ ಯೋಜನೆ ನಿಮ್ಗೆ ತಲುಪಬೇಕಾದ್ರೆ ಅದನ್ನ ಬಳಸ್ಕೋಬೇಕು, ನೀವು ಸಂಪೂರ್ಣ ಬಳಸ್ಕೊಳ್ಳಿ. ಸಣ್ಣ ಪುಟ್ಟ ದುಡ್ಡು ಎಲ್ಲೋ ಹೋದ್ರೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 100 ರೂಪಾಯಿ, ಇವತ್ತು 5 ಜನಕ್ಕಾಗುತ್ತೆ 20 ರೂಪಾಯಿ ನಿಮ್ಮ ಮನೇಲಿ. ಅದು ಹೌದಾ ಅಲ್ವಾ? ಆರಾಮಾಗಿ ಖರ್ಚು ಮಾಡ್ಬಿಡ್ತೀವಿ ಹೊರಗಡೆ ಹೋದ್ರೆ 100 ರೂಪಾಯಿನ ನಾವು. ಆದ್ರೆ ನಿಮ್ಮ ಕುಟುಂಬನೇ ಕಾಪಾಡ್ತದೆ ಅನ್ನೋದನ್ನ ನೀವು ಆ ದುಡ್ಡು ಬಂದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ. ಯಾರು ಈ ಹೊರಗಡೆಯಿಂದ ಯಾರು ನಮ್ಗೆ 5,000 10,000 ಸುಮ್ಮನೆ ಕೊಡೋದಿಲ್ಲ. ದುಡ್ಡಿನ ಬೆಲೆ ಕಳ್ಕೊಂಡವನು ಗೊತ್ತಿರುತ್ತೆ. ಆ ಕುಟುಂಬದ ಯಜಮಾನ, ದುಡಿಯೋ ಯಜಮಾನ ಮನೆಯಲ್ಲಿ ಸತ್ತೋದಾಗ ಆ ಕುಟುಂಬಕ್ಕೆ ಅವನ ಬೆಲೆ ಗೊತ್ತಾಗುತ್ತೆ. ಅಂತ ಪರಿಸ್ಥಿತಿ ಬರೋದು ಬೇಡ ಅಂತಾನೆ ಈ ಸ್ಕೀಮ್ಗಳಿರೋದು. ಆದ್ರಿಂದ ದಯವಿಟ್ಟು ನಮ್ಮ ಬ್ಯಾಂಕ್ನಲ್ಲಿ ಏನೇನು ಸವಲತ್ತುಗಳಿದಾವೋ ಬಳಸ್ಕೊಳ್ಳಿ, ಎಲ್ಲರಿಗೂ ತಿಳಿಸಿ. ನಿಮ್ಗೆ ಏನಾದ್ರು ಅವಶ್ಯಕತೆ ಇಲ್ಲಿ ಬರೋಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಿಮ್ ಮನೆಗೆ ಬರ್ತಾರೆ. ಈಗಾಗಲೇ BC ಇದಾರ ಶರತ್? ಯಾರು BC ಮೇಡಮ್? ನಿಮ್ಮ ಹೆಸರು? ಲಕ್ಷ್ಮಿತಾ ಅಂತ ನೋಡಿ. ಇವರು ವ್ಯವಹಾರ ಪ್ರತಿನಿಧಿ, ನಮ್ಮ ಬ್ಯಾಂಕಿನ ಕಡೆಯಿಂದ ಅಪಾಯಿಂಟ್ ಆಗಿರೋರು. ಪ್ರತಿ ಹಳ್ಳಿಗೂ ಹೋಗ್ತಾರೆ, ಪ್ರತಿ ಮನೆಗೂ ಬರ್ತಾರೆ. ಅವ್ರು ಸುಮಾರು ಮಾಡಿಸಿದ್ದಾರೆ, ಸುಮಾರು ಆಲ್ರೆಡಿ ಎನ್ರೋಲ್ ಆಗಿದ್ದಾವೆ. ಯಾರು ಎನ್ರೋಲ್ ಆಗಿಲ್ಲ ಮಾಡ್ಕೊಳ್ಳಿ, ಯಾಕೆಂದ್ರೆ ಈ ತರ ಯೋಜನೆ ನೀವು ಸಿಗೋದಿಲ್ಲ ಹೊರಗಡೆ. ಕೇಳಿ ನೋಡಿ, ಕಂಪೇರ್ ಮಾಡಿ ನೋಡಿ, ಇದಕ್ಕೂ ಅದಕ್ಕೂ ಹೋಲ್ಸ್ ನೋಡಿ, ಬೆನಿಫಿಟ್ ಯಾಕೆ ಬರುತ್ತೆ, ಹೆಂಗ್ ಬರುತ್ತೆ, ನೀವೆಷ್ಟು ಒದ್ದಾಡ್ಬೇಕು, ಆಫೀಸ್ಗಳಿಗೆ ಅಲಿಬೇಕು. ಇಲ್ಲಿ ಎಂಥದ್ದು ಇಲ್ಲ, ಬ್ಯಾಂಕ್ಗೆ ಬಂದು ಪಾಸ್ಬುಕ್ ಕೊಟ್ರೆ ಸಾಕು. ಎಷ್ಟೋ ಜನ ಯಜಮಾನ್ರುಗಳು ಬಂದು ವ್ಯವಹಾರ ಮಾಡ್ತಾ ಇದ್ದಾಗ ನಾವ್ ಇಂಥ ಸ್ಕೀಮ್ ಮಾಡಿಸ್ಬಿಟ್ಟಿರ್ತೀವಿ, ಕುಟುಂಬದವ್ರಿಗೆ ಗೊತ್ತೇ ಇರೋದಿಲ್ಲ. ಈ ನಮ್ಮ ಗಂಡ ಈ ತರ ಮಾಡಿಸಿದ, ಅವ್ರು ಹೇಳೋದು ಇಲ್ಲ. ಏನೋ ಬ್ಯಾಂಕ್ನವ್ರು ಕೇಳಿದ್ರು, 20 ರೂಪಾಯಿ ತಾನೇ ಮಾಡ್ಕೊಳ್ಳಿ ಸರ್ ಅಂದಿರ್ತಾರೆ, 430 ರೂಪಾಯಿ ವರ್ಷಕ್ಕನೇ ಮಾಡ್ಕೊಳ್ಳಿ ಸರ್ ಅಂದಿರ್ತಾರೆ.
ಆದ್ರೆ ಅವ್ರು ಸತ್ತ ನಂತರ ಅವರ ಹೆಂಡತಿನೋ ಮಕ್ಕಳು ಪಾಸ್ಬುಕ್ ತಂದು ಬ್ಯಾಂಕ್ ಕೊಟ್ಟಾಗ ನಮಗ್ ಗೊತ್ತಾಗುತ್ತೆ, ಓ ಇವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಇದು ಕ್ಲೈಮ್ ಬರುತ್ತೆ ಅಂತ ಹೇಳಿ 100 ಕ್ಲೈಮು ಆಶ್ಚರ್ಯದಿಂದ ತರಿಸ್ಕೊಟ್ಟಿದೀವಿ ನಾವು. ಕುಟುಂಬದವ್ರಿಗೆ ಗೊತ್ತಿಲ್ಲ ಮಾಡಿರೋದು, ಆ ತರ ತರಿಸ್ಕೊಟ್ಟಿದೀವಿ. ಹಾಗಾಗಿ ನೀವೇನ್ ಮಾಡ್ತೀರೋ ನಿಮ್ ಕುಟುಂಬದಲ್ಲಿ ಹೇಳಿ ತಿಳಿಸಿ ಹಿಂಗಿದೆ ಅಂತ. ಪಾಸ್ಬುಕ್ ಎಂಟ್ರಿನೇ ಸಾಕು, ಇನ್ಮೇಲೆ ಬಾಂಡ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ಬಾಂಡ್ ಬರುತ್ತೆ, ಇದ್ರ ಮೊದಲು ಬಾಂಡ್ ಇರ್ಲಿಲ್ಲ ಇದಕ್ಕೆ. ಯಾಕೆಂದ್ರೆ ಲಕ್ಷಾಂತರ ಜನ ಮಾಡಿಸೋದ್ರಿಂದ ಬಾಂಡ್ ಬರೋದಿಲ್ಲ. ಹಾಗಾಗಿ ನಿಮ್ ಪಾಸ್ಬುಕ್ ಎಂಟ್ರಿನೇ ಸಾಕು. ಈಗ ಇನ್ಮೇಲೆ ಬಾಂಡ್ ಬರುತ್ತೆ ಅಂತ ಹೇಳ್ತಿದ್ರೆ ಮನೆ ಮನೆಗೂ ತಲುಪುತ್ತೆ. ಅದು ತಲುಪಿದ್ರೆ ಪರವಾಗಿಲ್ಲ, ನಿಮ್ ಪಾಸ್ಬುಕ್ ಅಲ್ಲಿ 20 ರೂಪಾಯಿ ಕಟ್ಟಾಗಿದ್ಯಾ ನಮ್ಗೆ ಅಷ್ಟೇ ಸಾಕು. ಆಮೇಲೆ ನಿಮ್ಮ ಹತ್ರ ಒಂದು ಫಾರ್ಮ್ ತಗೊಂಡಿರ್ತೀವಿ, ನಿಮ್ಮ ಅಡ್ರೆಸ್, ನಾಮಿನಿ ಅಡ್ರೆಸ್ ಎಲ್ಲ ಬರ್ಕೊಂಡಿರ್ತೀವಿ, ಕಂಪ್ಯೂಟರ್ ಎಂಟ್ರಿ ಮಾಡಿರ್ತೀವಿ. ಹಾಗಾಗಿ ನಮ್ಗೆ ಅದೇ ಸಾಕು. ಆದ್ರಿಂದ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಏನಪ್ಪಾ ಅಂತ ಅಂದ್ರೆ, 10 ಹಲವಾರು ಯೋಜನೆಗಳು ಬೇರೆವೂ ಇದಾವೆ, ನೀವು ಬ್ಯಾಂಕಲ್ಲಿ ಬಂದು ವಿಚಾರಿಸೋದ್ರಾಗ ಗೊತ್ತಾಗುತ್ತೆ. ಇದಲ್ಲದೆ ಬೇರೆ ಹಲವಾರು, ನಾವು ಚಾಯ್ಸ್ ಇನ್ಶೂರೆನ್ಸ್ ಅಂತ ಇದೆ. ಸಾಲ ತಗೊಂಡು ಸತ್ತೋದ್ರು ಅಂತ ತಿಳ್ಕೊಳ್ಳಿ, ಆ ಹೊಣೆ ಕುಟುಂಬದ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ ಕಂಪ್ನಿನೇ, ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿನೇ ಸಾಲ ತೀರ್ಸೋ ಯೋಜನೆನೂ ಇದೆ. ಒಂದು 5 ಲಕ್ಷ ಸಾಲ ತಗೊಂಡ್ರಿ, ತೀರಿಸ್ತಾ ಇದ್ದಾಗ ಮಧ್ಯೆ ಸತ್ತೋದ್ರು, ಹೆಂಡತಿ ಮಕ್ಳ ಮೇಲೆ ಹೋಗುತ್ತೆ ಹೊಣೆ, ಅದು ಬೇಡ ಸರ್ ನನಗೆ ಅಂದ್ರೆ ಅದೇ ಇನ್ಶೂರೆನ್ಸ್, ಅದಕ್ಕೂ ಇನ್ಶೂರೆನ್ಸ್ ಇದೆ. ಇವು ಸತ್ತ ನಂತರ ಕಂಪ್ನಿನೇ ಸಾಲ ಕ್ಲೋಸ್ ಮಾಡುತ್ತೆ. ಆ ತರ ಸ್ಕೀಮ್ಸ್ ಇದಾವೆ. ನಿಮ್ಮ ಹಸು ಕರು ಏನೋ ತಗೊಂಡಿರ್ತೀರಿ, ಅದು ಸತ್ತೋಗುತ್ತೆ, ಅದಕ್ಕೂ ಇನ್ಶೂರೆನ್ಸ್ ಇದೆ. ಎಲ್ಲದಕ್ಕೂ 10 ಹಲವಾರು ಯೋಜನೆಗಳಿದೆ. ನೀವೇನಾದ್ರೆ ಬ್ಯಾಂಕ್ಗೆ ಬಂದು ವಿಚಾರಿಸ್ಬೇಕು, ಕೇಳಬೇಕು, ನಿಮ್ಗೆ ಏನ್ ಬೇಕು ಅಂತ ಕೇಳಿ ಇರುವಂತ ಯೋಜನೆಗಳನ್ನ ನೀವು ತಗೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ಈ ವಿಷಯನ ಮತ್ತೆ ಈ ಯೋಜನೆಗಳನ್ನ ತಿಳಿಸಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಿದ್ರು ಇದು ಸಂತೋಷ ಪಡೋ ವಿಷಯ ಅಲ್ಲ ಅಂತ. ಮತ್ತೆ ಯಾಕೆ ಇಷ್ಟೊಂದು ಜನ ಸೇರಿಸಿದ್ವಿ ನಾವು ಇಲ್ಲಿ? ವಿಷಯ ಇಷ್ಟೇ, ಜನಕ್ಕೆ ಗೊತ್ತಾಗ್ಲಿ ಅಂತ. ಈ ತರ ಸ್ಕೀಮ್ ಇದೆ, ಅದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದರ್ವೈಸ್ ಏನಂದ್ರೆ, ಈ ಯಾರು ಫ್ಯಾಮಿಲಿಗಳು ತಮ್ಮ ಆಪ್ತನ ಕಳ್ಕೊಂಡಿದ್ದಾರೆ ಅವ್ರನ್ನ ತೋರಿಸೋ ಉದ್ದೇಶ ನಮಗಿಲ್ಲ. ಬಟ್ ಅವ್ರ ಮುಖಾಂತರ ನಾವು ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ. ಏನಂದ್ರೆ, ಈ ತರ ಸ್ಕೀಮ್ಗಳು ಬ್ಯಾಂಕಲ್ಲಿ ಇದೆ, ದಯವಿಟ್ಟು ಅದ್ರ ಲಾಭ ತಗೊಳ್ಳಿ ಅಂತ. ಸರ್ ಹೇಳಿದ್ರು 20 ರೂಪಾಯಿ, 435 ರೂಪಾಯಿ ತುಂಬಾ ಕಡಿಮೆ ಮಟ್ಟದ ಇನ್ಶೂರೆನ್ಸ್ ಸ್ಕೀಮ್ಗಳು ಅಂತ. ದಯವಿಟ್ಟು ಇದನ್ನ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಅಕ್ಕಪಕ್ಕದವರು, ಫ್ರೆಂಡ್ಸ್ಗೆಲ್ಲ ಹೇಳಿ ಮಾಡಿಸ್ಕೊಳ್ಳಿ. ಯಾರಿಗೂ ಏನಾಗೋದು ಬೇಡ, ಎಲ್ಲ 100 ವರ್ಷ ಚೆನ್ನಾಗಿರೋಣ. ಬಟ್ ಸಾವು ನಮ್ಮ ಕೈಯಲ್ಲಿಲ್ಲ. ಆದಾಗ ನಮ್ಮ ನಂಬ್ಕೊಂಡಿರುವಂಥ ಫ್ಯಾಮಿಲಿಗೆ ಒಂದು ಆರ್ಥಿಕ ಸಹಾಯ ಸಿಗಲಿ ಅನ್ನೋದೊಂದು ಪ್ರಯತ್ನದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಈ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಈ ಸ್ಕೀಮ್ಗಳನ್ನು ಎಲ್ಲರೂ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸುಮಾರು ಜನ ಕೇಳ್ತಾರೆ ಏನಂತ, ನಾನು ಮೀಟಿಂಗಲ್ಲಿ ಹೋದಾಗ ಸುಮಾರು ಕಡೆ ಕೇಳ್ತಾರೆ, 430 ರೂಪಾಯಿ ಕಟ್ಟಿದ್ರೆ ನಂಗೆ ಏನು ಬರುತ್ತೆ ಅಂತ. 20 ರೂಪಾಯಿ ಯಾರು ಕೇಳಲ್ಲ, ಹೋಯ್ದು ಬಿಡ್ತಾರೆ. ಬಟ್ 436 ಕಟ್ಟಿದಾಗ ಕೇಳ್ತಾರೆ. 436 ಕಟ್ಟಿದಾಗ ನಮ್ಗೆ ಏನು ಬರುತ್ತೆ ಅನ್ನೋದನ್ನ ಈಗ ಯಾರು ನಾವು ಚೆಕ್ ಕೊಡ್ತೀವಲ್ಲ ಅವ್ರ ಮುಖದಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅವ್ರ ಮುಖದಲ್ಲಿ ಒಂದು ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಮುಖದಲ್ಲಿ ಗೊತ್ತಾಗುತ್ತೆ ಇದು ಎಷ್ಟು ಅವಶ್ಯಕತೆ ಇದೆ ಅಂತ. ಎಲ್ಲ ನಮಗೆ ಬರೋದು ಬೇಡ, ಸ್ವಲ್ಪ ಸಾಮಾಜಿಕಕ್ಕೂ ಕೂಡ ನಾವು ಕೆಲಸವನ್ನು ಮಾಡೋಣ. ನಮ್ಮ ದುಡ್ಡು ನಮ್ಗೆ ಬರೋದು ಬೇಡ, ಬಟ್ ಯಾರೋ ಕಷ್ಟಪಟ್ಟವ್ರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಖಂಡಿತ ಸಹಾಯ ಆಗಲಿ. ವರ್ಷಕ್ಕೆ 430 ರೂಪಾಯಿ ನೀವು ಕೊಟ್ಟರೆ ಅದು ನಿಮಗೆ ಒಂದು ಪುಣ್ಯನೂ ಬರುತ್ತೆ, ಅವರಿಗೆ ಅನುಕೂಲ ಮಾಡಿದಂಗಾಗುತ್ತೆ, ಯಾರಿಗೂ ಅನುಕೂಲ ಆಗುತ್ತೆ, ನಮಗೂ ಆಗ್ಬೋದು, ಬೇರೆಯವ್ರಿಗೂ ಆಗ್ಬೋದು. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಈ ಸ್ಕೀಮನ್ನು ಲಾಭ ಮಾಡಿಸ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ಪ್ರಕಟಣೆಯನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಅವ್ರು ಯಾರೋ ಅಕೌಂಟ್ ಮಾಡಿದ್ದಾರೆ, ತದನಂತರ ಅವರು ಕಾಲವಶವಾಗಿ ಹೋಗಿದ್ದಾರೆ ಅಥವಾ ಅವರು ಬ್ಯಾಂಕ್ ಕಡೆ ಬರ್ತಾ ಇಲ್ಲ, ಆ ಥರ ಆಗ್ಬಿಟ್ಟು 10 ವರ್ಷ ಆಗಿದ್ರೆ ಅಕೌಂಟು RBI ಮೂವ್ ಹೋಗ್ಬಿಡುತ್ತೆ. ಆ ದುಡ್ಡು ನಿಮ್ಮದೇ ದುಡ್ಡು, ಅದನ್ನ ನೀವು ವಾಪಸ್ ತಗೋಬಹುದು. ಅದಕ್ಕೆ ಡೆಫ್ ಅಕೌಂಟ್ ಅಂತ ಹೇಳ್ತಾರೆ, ಡಿಪಾಸಿಟರ್ಸ್ ಅವೇರ್ನೆಸ್ ಅರ್ನಿಂಗ್ ಫಂಡ್ ಅಂತ, ಎಜುಕೇಶನ್ ಫಂಡ್ ಅಂತ. ಅದನ್ನ ನೀವು ವಾಪಸ್ ತಗೋಬಹುದು. ಅದಕ್ಕೋಸ್ಕರ ನೀವು ನಿಮ್ಮ ಯಾರು ಅಕೌಂಟು, ಅವ್ರು ನಿಮ್ಗೆ ಯಾವ ಥರ ಸಂಬಂಧ ಅದನ್ನು ಹೇಳಿದರೆ ಬ್ಯಾಂಕ್ನವ್ರು ತರಿಸ್ಕೊಡ್ತಾರೆ. ಕೋಲಾರ ಡಿಸ್ಟಿಕ್ ಅಲ್ಲಿ ಆ ಥರದ್ದು ಸುಮಾರು 72 ಕೋಟಿ ಇದೆ. 72 ಕೋಟಿ ದುಡ್ಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ, ನಿಮ್ಮದೇ ದುಡ್ಡು. ಅದು ಇದರ ಪ್ಯಾಂಪ್ಲೆಟ್ ಅಲ್ಲಿ ನಾನು ಹಿಂದ್ಗಡೆ ಬರೆದಿದ್ದೀನಿ, ಅದನ್ನ ಯಾವ ಥರ ತಗೋಬೇಕು ಅಂತ. ದಯವಿಟ್ಟು ಈ ಪ್ಯಾಂಪ್ಲೆಟ್ಗಳನ್ನ ಇಲ್ಲಿ ಹಂಚ್ತೀವಿ ನಾವು, ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಕೊಡ್ತೀನಿ. ಇದರಲ್ಲಿ ಯಾವ ಥರ ನೀವು ಆ ದುಡ್ಡನ್ನ ವಾಪಸ್ ತಗೋಬೋದಂತಿದೆ, ಅದನ್ನ ವಾಪಸ್ ತಗೊಳ್ಳಿ, ನಿಮ್ಮದೇ ದುಡ್ಡು ಅದು. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಆನ್ಲೈನ್ ಫ್ರಾಡ್ಗಳಿಗೆ ಬಲಿಯಾಗಬೇಡಿ. ಫೋನ್ ಮುಖಾಂತರ ಜನ OTP ಕೇಳ್ತಾರೆ, ನಿಮ್ಮ ಲಿಂಕ್ ಕೇಳ್ತಾರೆ, ಅಥವಾ ನಿಮ್ಗೇನೋ ವಿಷಯ ಕೇಳ್ತಾರೆ. ಫೋನ್ ಮುಖಾಂತರ ಪೊಲೀಸ್ ಆಗಲಿ, ರಿಸರ್ವ್ ಬ್ಯಾಂಕ್ ಆಗಲಿ, ಬ್ಯಾಂಕ್ನವರಾಗಲಿ, ಇನ್ಯಾರೇ ಅಥಾರಿಟೀಸ್ ಆಗಲಿ ಫೋನ್ ಮುಖಾಂತರ ನಿಮ್ಗೆ ಇನ್ಫಾರ್ಮೇಶನ್ ಕೇಳೋದಿಲ್ಲ. ದಯವಿಟ್ಟು ಕೊಡಕ್ಕೆ ಹೋಗಬೇಡಿ.
ಡೌಟ್ ಬಂದರೆ ಫೋನ್ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬನ್ನಿ. ಯಾವುದೇ ಇನ್ಫಾರ್ಮೇಷನ್ನು ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ, ಯಾಕಂದ್ರೆ ಇಂಟರ್ನೆಟ್ ಫ್ರೀ ಇದೆ ಇವಾಗ ಎಲ್ಲರ ಹತ್ರ ಮೊಬೈಲ್ ಇದೆ, ಎಲ್ಲರ ಹತ್ರ ಇಂಟರ್ನೆಟ್ ಇದೆ. ಸೊ ಇಷ್ಟ ಬಂದ ಕಡೆ ಲಿಂಕ್ಗಳನ್ನು ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. ಗೊತ್ತಿದ್ರೆ ಮಾತ್ರ ಆ್ಯಪ್ಗಳನ್ನು ಓಪನ್ ಮಾಡಿ, ಗೊತ್ತಿಲ್ಲದ್ರೆ ಆ್ಯಪ್ಗಳನ್ನು ಓಪನ್ ಮಾಡಿ ನಿಮ್ಮ ತಮಾಷೆಗೋಸ್ಕರ ಮಾಡ್ಕೋಗಿ ದುಡ್ಡುಗಳನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಕಳ್ಕೊಂಡ ದುಡ್ಡು ಸುಮಾರು 2,400 ಕೋಟಿ ದುಡ್ಡೇನು ಲಾಸ್ ಆಗಿದೆ. ಲೆಕ್ಕ ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡು ಲಾಸ್ ಆಗ್ತಾ ಇದೆ. ಅದಕ್ಕೆ ಆ ಥರ ನಿಮ್ಮ ಗೊತ್ತಿಲ್ಲದಿರೋ ಲಿಂಕಲ್ಲಿ ಕ್ಲಿಕ್ ಮಾಡಬೇಡಿ, ದುಡ್ಡನ್ನು ಕಳ್ಕೊಬೇಡಿ. ನಿಮ್ಮ ದುಡ್ಡು ನಿಮ್ಮದು. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು.